ಶಾರ್ಟ್ ಸೀರೀಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನ್ಯೂ ಫಂಡ್ ಆಫರ್ NFO ಅಂತ ಅವಾಗವಾಗ ಕೇಳ್ತಾ ಇರ್ತೀರಾ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಇನ್ನು ನಾನು ಸುಮಾರು ಸಲ ಹೇಳಿದ್ದೆ, ನ್ಯೂ ಫಂಡ್ ಆಫರ್ ಅಂದರೆ ಇದು ಯಾವ ರೀತಿಯಾಗಿ IPO ಅಂತ ಬರುತ್ತೋ ಈಕ್ವಿಟಿಗೆ, ಅದೇ ರೀತಿಯಾಗಿ ಇದು ಮ್ಯೂಚುವಲ್ ಫಂಡ್ಸ್ಗೆ ಅಂದರೆ ಸ್ಟಾಕ್ಸ್ಗಳಿಗೆ IPO ಅಂತ ಅಲೋಕೇಟ್ ಮಾಡ್ತಾರೆ. ಅದು ಬಂದು ಲಿಸ್ಟ್ ಆಗೋಕ್ಕಿಂತ ಮುಂಚೆ ಸೆಕೆಂಡರಿ ಮಾರ್ಕೆಟ್ನಲ್ಲಿ ಒಂದು ಬಿಡ್ಡಿಂಗ್ ಪ್ರಾಸೆಸ್ ಅಂತ ನಡೆಯುತ್ತೆ. ಅಲ್ಲಿ ನೀವು ಭಾಗವಹಿಸ್ಬೋದು. ಲಕ್ಕಿ ಡಿಪ್ ಥರನೇ ಅದು ನಿಮಗೆ ಅಲೋಕೇಟ್ ಆಯಿತು ಅಂತಂದರೆ ಆ ಶೇರು ಲಿಸ್ಟಿಂಗ್ ಆಗೋ ದಿನಕ್ಕಿಂತ ಮುಂಚೆನೇ ನಿಮಗೆ ಏನು IPO ಬ್ಯಾಂಡ್ ಪ್ರೈಸ್ ಇರುತ್ತೋ ಅಲ್ಲಿ ಸಿಗ್ತಾ ಹೋಗುತ್ತೆ ಅಂತ. ಸೇಮ್ ಕಾನ್ಸೆಪ್ಟು ಮ್ಯೂಚುವಲ್ ಫಂಡ್ಸಲ್ಲಿ ಅಪ್ಲೈ ಆಗೋದಕ್ಕೆ ನಾವು ನ್ಯೂ ಫಂಡ್ ಆಫರ್ NFO ಅಂತ ಕರಿತೀವಿ. ಅಂದರೆ ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಕಂಪನಿ ಅಂದರೆ ಅದನ್ನ ನಾವು AMC ಅಂತ ಕರಿತೀವಿ, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ. ಮ್ಯೂಚುವಲ್ ಫಂಡ್ನ ಬೇಸಿಕ್ಸ್ ಬಗ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ಡೆಡಿಕೇಟೆಡ್ ಆಗಿ ಪ್ಲೇ ಲಿಸ್ಟ್ ಇದೆ, ಐ ಬಟನಲ್ಲಿ. ಜೊತೆಗೆ ಈ ವಿಡಿಯೋ ದಿಂಡಿಗೆ ಬರ್ತಾ ಇರುತ್ತೆ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಈ ರೀತಿ ನಮ್ಮ ಹತ್ರ ಒಂದು ಸ್ವಲ್ಪ ನಿಮ್ಮೊಬ್ಬರು ಎಲ್ಲರ ಹತ್ರ ಸ್ವಲ್ಪ ಅಮೌಂಟನ್ನು ಕಲೆಕ್ಟ್ ಮಾಡಿಕೊಂಡು ಆ ಒಂದು ಅಸೆಟ್ನ ಮ್ಯಾನೇಜ್ಮೆಂಟ್ ಮಾಡೋದಂಥ ಕಂಪನಿಗಳನ್ನು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಕರಿತೀವಲ್ವ. ಅವರು ಯಾವುದಾದ್ರೂ ಒಂದು ಹೊಸ ಫಂಡ್ ಅಂದರೆ ಏನು, ಬೇರೆ ಬೇರೆ ಥರದ ಫಂಡ್ಗಳಿದೆ. ಎಗೇನ್ ಇದೆಲ್ಲದೂ ಕೂಡ ನಿಮಗೆ ಆ ಒಂದು ಪ್ಲೇ ಲಿಸ್ಟಿಗೆ ಹೋಗಿ ನೀವು ಚೆಕ್ಔಟ್ ಮಾಡಿದ್ರೆ ಎಲ್ಲ ಥರದ ಮಾಹಿತಿನೇ ಸಿಗ್ತಾ ಹೋಗುತ್ತೆ. ಹೊಸ ಫಂಡನ್ನು ತರ್ತಾ ಇದ್ದಾರೆ ಅಂತಂದರೆ ಆಗ ಒಂದು ಮುಂಚೆನೇ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅಂದರೆ NAV ಅಂತ ಇರುತ್ತೆ ನೋಡಿ. ಈಗ ಸ್ಟಾಕಲ್ಲಿ ಏನಾಗುತ್ತೆ, ಯಾವುದೋ ಒಂದು ಸ್ಟಾಕ್ ಬಂದು ಲಿಸ್ಟ್ ಆಗ್ತಾ ಇದೆ ಅಂತಂದರೆ, ಈ ಸ್ಟಾಕ್ ಒಂದು ABC ಅಂತ ಅನ್ಕೋಣ ಸ್ಟಾಕು, ಅದು ಒಂದು ₹100 ಲಿಸ್ಟ್ ಆಗ್ತಾ ಇದೆ ಅಂತಂದರೆ ₹100 ಲಿಸ್ಟ್ ಆಗೋಕ್ಕಿಂತ ಮುಂಚೆ ಅದರ ಪ್ರೈಸ್ ಬ್ಯಾಂಡ್ ಅಂತ ಕೊಡ್ತಾರೆ. ಒಂದು $90 100 ಇದರಲ್ಲಿ ನೀವು ಬಿಡ್ ಮಾಡ್ಬೋದು ಅಂತ. ಸೊ ಮಾರ್ಕೆಟಲ್ಲಿ ಚೆನ್ನಾಗಿ ಪಾರ್ಟಿಸಿಪೇಷನ್ ಇತ್ತು, ಅವತ್ತೆಲ್ಲರೂ ಬಿಡ್ ಮಾಡಿ ಸಬ್ಸ್ಕ್ರಿಪ್ಷನ್ ಆಗಿತ್ತು ಅಂತಂದರೆ ಅದು 100ಕ್ಕಿಂತ ಜಾಸ್ತಿ ಮೊತ್ತದಲ್ಲೇ ಅದು ಲಿಸ್ಟ್ ಆಗ್ತಾ ಹೋಗ್ಬೋದು. ಆದರೆ ನೀವು ತೊಗೊಂಡಾಗ ₹100 ತೊಗೊಂಡಿರ್ತೀರ, ಸೊ ಲಿಸ್ಟಿಂಗ್ ಗೇನ್ ಅಂತ ಸಿಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ NFO ಅಂತ ಬರೋದಾದರೆ ಇಲ್ಲಿ NAV ಅಂತ ಇರುತ್ತಲ್ವ, ಎಲ್ಲ ಒಂದು ಮ್ಯೂಚುವಲ್ ಫಂಡನ್ನು ನಾವು ಮಾನದಂಡ ಮಾಡೋಂಥದ್ದು ನೆಟ್ ಅಸೆಟ್ ವ್ಯಾಲ್ಯೂ ಅಂತ, NAV ಅಂತ. ಇದು ಶುರುವಾದಾಗ ಕೆಲವೊಂದು ಫಂಡ್ ಇದೆ ₹1 ಇರ್ಬೋದು, ಕೆಲವೊಂದಕ್ಕೆ ₹100 ಇರ್ಬೋದು, ಕೆಲವೊಂದಕ್ಕೆ ₹1000 ಇರ್ಬೋದು. ಅದು ಗ್ರೋತ್ ಆಗ್ತಾ ಹೋದಂಗೆ ಅವ್ರು ಯಾವ್ಯಾವ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುತ್ತಾರೋ ಆ ಮ್ಯೂಚುವಲ್ ಫಂಡು, ಅದು ಗ್ರೋತ್ ಆಗ್ತಾ ಹೋದಂಗೆ ಇದ್ರ NAVನ ಜಾಸ್ತಿ ಆಗ್ತಾ ಹೋಗುತ್ತೆ. ಈ NAV ಮೂಲಕ ನಿಮ್ಮ ಮ್ಯೂಚುವಲ್ ಫಂಡು ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಸ್ಟಾಕ್ಸ್ ಅಲ್ಲಾದರೆ ಅದರ ಸ್ಟಾಕ್ ಪ್ರೈಸ್ ಮೇಲೆ, ಆದರೆ ಮ್ಯೂಚುವಲ್ ಫಂಡಲ್ಲಿ NAV ಮೊತ್ತದ ಮೇಲೆ. ಸೊ ಈ ನ್ಯೂ ಫಂಡ್ ಆಫರ್ ಅಂತ ಬಂದಾಗ NAV ಮೊದಲೇ ಸೆಟ್ ಮಾಡಿರ್ತಾರೆ, ಅದರಲ್ಲಿ ನೀವು ಭಾಗವಹಿಸ್ಬೋದು. ₹100 ಕೊಟ್ಟು ನೀವು ಅಂದರೆ ಒಂದು ಯೂನಿಟಿಗೆ ನೀವು ₹100 ಅಂತ ಕೊಟ್ಬಿಟ್ಟು ನೀವು ತೊಗೋಬೋದು ಅಂತ ಇರ್ತಾ ಹೋಗುತ್ತೆ. ಸೇಮ್ ಕಾನ್ಸೆಪ್ಟು. ಹಾಗಾದರೆ ಇದರಲ್ಲಿ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತಂದರೆ ನೋಡಿ, ಸೇಮ್ ಚಾಲೆಂಜಸ್ಸು IPOನಲ್ಲಿ ಏನು ಬರುತ್ತೋ ಅದು ಕೂಡ ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಏನು, ಒಂದು ಟ್ರ್ಯಾಕ್ ರೆಕಾರ್ಡ್ ಇರೋದಿಲ್ಲ. ಈ ಫಂಡನ್ನು ಯಾವ ರೀತಿಯಾಗಿ ರಿಟರ್ನ್ಸ್ ಕೊಟ್ಟಿದೆ, ರಿಟರ್ನ್ಸ್ ಹಿಂದೆ ಎಷ್ಟು ಕೊಟ್ಟಿದೆ ಅನ್ನೋದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಆದರೆ ಬೇರೆ ಫಂಡ್ಗಳಲ್ಲಿ ನಿಮಗೆ ಆಲ್ರೆಡಿ ಎಕ್ಸಿಸ್ಟಿಂಗ್ ನಡೀತಾ ಇರುವಂಥ ಫಂಡ್ಸ್ಗಳಲ್ಲಿ ಮಾರ್ಕೆಟ್ ಸೈಕಲನ್ನು ನೋಡಿರುತ್ತೆ. ಒಂದು 5-6 ವರ್ಷ ಅಟ್ಲೀಸ್ಟು ಟ್ರ್ಯಾಕ್ ಹಿಸ್ಟ್ರಿ ಇದ್ದರೆ ಅದರಲ್ಲಿ ಸುಮಾರು ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿರುತ್ತೆ ಮಾರ್ಕೆಟಲ್ಲಿ. ಆ ಟೈಮಲ್ಲಿ ಫಂಡ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ, ಬೆಂಚ್ ಮಾರ್ಕ್ಕಿಂತ ಕೆಳಗಡೆ ಪರ್ಫಾರ್ಮ್ ಮಾಡಿದೆಯಾ ಅಥವಾ ಇನ್ನೂ ಚೆನ್ನಾಗೇ ಪರ್ಫಾರ್ಮ್ ಮಾಡಿದೆಯಾ, ಈ ಎಲ್ಲ ಮಾಹಿತಿ ಸಿಗ್ತಾ ಹೋಗುತ್ತೆ. ಆದರೆ ನೀವು ನ್ಯೂ ಫಂಡ್ ಆಫರಲ್ಲಿ ಹೋಗ್ತಾ ಇದ್ದೀರಾ ಅಂತಂದರೆ ಅದು ಈಗಷ್ಟೇ ಎಂಟ್ರಿ ಕೊಡ್ತಾ ಇರುತ್ತೆ ಮಾರ್ಕೆಟಿಗೆ, ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಅದು ಒಂದು ನಿಮಗೆ ರಿಸ್ಕ್ ಆಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟಾಗಿ ನೀವು ನೋಡಬೇಕಾಗಿರುವಂಥದ್ದು, ಯಾವ AMC ಅವರು ತೊಗೊಂಡ್ಬರ್ತಾ ಇದ್ದಾರೆ ನ್ಯೂ ಫಂಡ್ ಆಫರ್ನ. ಇದು ಒಂದು ವೆಲ್ ಎಸ್ಟಾಬ್ಲಿಷ್ಡ್ AMCನ, ಅಂದರೆ ಇವಾಗ ಕೋಟಕ್ ಇದೆ, SBI ಇದೆ, ಮಿರಾ ಇದೆ, ಅದೇ ರೀತಿಯಾಗಿ ಬೇರೆ ಬೇರೆ ಥರದ್ದು ಇದೆ ಅಲ್ವಾ, HDFC ಇದೆ, ICICI ಇದೆ, ಎಲ್ಲರದು ಕೂಡ ಒಂದು AMC ಅಂತ ಇದೆ. ಸೊ ಆಲ್ರೆಡಿ ಸುಮಾರು ಫಂಡ್ಗಳನ್ನು ಮ್ಯಾನೇಜ್ ಮಾಡ್ತಾ ಇರುವಂಥ ಒಂದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿನ ಅಥವಾ ಯಾವುದೋ ಒಂದು ಹೊಸ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಒಂದು ಫಂಡ್ ಮೂಲಕ ಬರ್ತಾ ಇದೆಯಾ ಅಂತ ನೀವು ನೋಡ್ಕೋಬೇಕು. ಒಂದು ರೆಪ್ಯೂಟೆಡ್ AMC ಆಗಿರುವಂಥದ್ದು ವೆರಿ ಇಂಪಾರ್ಟೆಂಟ್ ನೀವು ಯಾವುದೇ ಒಂದು ನ್ಯೂ ಫಂಡ್ ಆಫರ್ NFOನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ. ಮೂರನೇದು, ಆ ಫಂಡನ್ನು ಮ್ಯಾನೇಜ್ ಮಾಡೋಕ್ಕೆ ಒಬ್ಬರು ಮ್ಯಾನೇಜರ್ ಅಂತ ಇರ್ತಾರೆ. ಆ್ಯಕ್ಟಿವ್ ಮ್ಯಾನೇಜ್ ಫಂಡ್ ಆದರೆ ಒಬ್ಬರು ಮ್ಯಾನೇಜರ್ ಇರ್ತಾರೆ. ಪ್ಯಾಸಿವ್ ಫಂಡ್ ಆದರೆ ಅಂದರೆ ಇವಾಗ ಇಂಡೆಕ್ಸ್ ಫಂಡು ಅಥವಾ ಮೊಮೆಂಟಮ್ ಇಂಡೆಕ್ಸ್ ಫಂಡು, ಈ ಥರ ಸುಮಾರು ಥರದ್ದು ಬಂದಿದ್ದಾವೆ ಇವಾಗ ಫಂಡ್ ಆಫ್ ಫಂಡ್ಸು. ಈ ಥರದ್ದೆಲ್ಲಾದರೆ ಕೆಲವೊಂದು ಏನು ಮಾಡಿರ್ತಾರೆ, ಒಂದು NASDAQ 100ನ ಅಥವಾ ಚೈನಾ ಮಾರ್ಕೆಟಿಗೂ ಒಂದಿರ್ಬೋದು ಅಥವಾ ಇಂಡಿಯನ್ ಮಾರ್ಕೆಟಿಗೂ ಇರ್ಬೋದು, ಇಲ್ಲಿ ಬೇರೆ ಮಿಡ್ ಕ್ಯಾಪ್ ಇಂಡೆಕ್ಸಿಗೆ ಇರ್ಬೋದು, ಮೈಕ್ರೋ ಕ್ಯಾಪ್ ಇರ್ಬೋದು. ಈ ಥರ ಇಂಡೆಕ್ಸ್ ಇದೆ ಅಂತಂದರೆ ಅಲ್ಲಿ ಮ್ಯಾನೇಜರ್ ಅಂತ ಇರೋದಿಲ್ಲ. ಬಟ್ ಆ್ಯಕ್ಟಿವ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಅದರ ಥೀಮ್ ಮೇಲೆ. ಥಿಮ್ಯಾಟಿಕ್ ಫಂಡ್ಸ್ ಆಗಿರ್ಬೋದು, ಈಕ್ವಿಟಿ ಫಂಡ್ ಆಗಿರ್ಬೋದು, ಡೆಟ್ ಫಂಡ್ ಆಗಿರ್ಬೋದು, ಈ ಥರದ್ದೆಲ್ಲಾದರೆ ಒಬ್ಬರು ಫಂಡ್ ಮ್ಯಾನೇಜರ್ ಅಂತ ಇರ್ತಾರೆ. ಅದರಲ್ಲಿ ಇಷ್ಟೇ ಅಸೆಟ್ ಅಲೋಕೇಶನ್ ಮಾಡಬೇಕು ಅಂತ ಬೇರೆ ಬೇರೆ ಕ್ಯಾಟಗರಿ ಇರುತ್ತೆ. ಈಗ ಅದನ್ನೆಲ್ಲ ನಾವು ಮ್ಯೂಚುವಲ್ ಫಂಡ್ ಸೀರೀಸಲ್ಲಿ ಮಾತಾಡಿದ್ದೀವಿ. ಆ ರೀತಿ ಇದ್ದಾರೆ ಅಂದರೆ ಅದನ್ನ ಮ್ಯಾನೇಜ್ ಮಾಡೋಕ್ಕೆ ಬರ್ತಾ ಇರೋಂಥ ಫಂಡ್ ಮ್ಯಾನೇಜರು ಒಂದು ಅನುಭವ ಇರುವಂಥ ಫಂಡ್ ಮ್ಯಾನೇಜರ, ಹಿಂದೆ ತುಂಬ ಫಂಡ್ಗಳನ್ನು ಮ್ಯಾನೇಜ್ ಮಾಡಿದಾರಾ ಏನು ಅಂತ ನೀವು ನೋಡ್ಕೊಳ್ಳೋಂಥದ್ದು, ಅವರ ಎಕ್ಸ್ಪೀರಿಯನ್ಸ್ನ ನೋಡೋಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದು 3ನೇ ಕ್ಯಾಟಗರಿ. ಅದೇ ರೀತಿಯಾಗಿ ನೀವು ನೋಡಬೇಕಾಗಿರುವಂಥದ್ದು, ಈ ಫಂಡನ್ನು ತರ್ತಾ ಇದ್ದಾರಲ್ಲ, ಇದು ಯಾಕೆ, ಯಾವ ಥೀಮಲ್ಲಿ ತರ್ತಾ ಇದ್ದಾರೆ, ಈ ಥೀಮಲ್ಲಿ ಇವಾಗ ಏನಾದರೂ ಒಂದು ಬೆನಿಫಿಟ್ ಇದೆ. ಉದಾಹರಣೆಗೆ ಸುಮಾರು ಡಿಫೆನ್ಸ್ ಸೆಕ್ಟರ್ಗಳದ್ದು ಫಂಡೇ ಇರಲಿಲ್ಲ, ಇತ್ತೀಚೆಗಷ್ಟೇ ಡಿಫೆನ್ಸ್ ಫಂಡ್ಗಳು ಬರೋಕ್ಕೆ ಶುರುವಾಯಿತು. ಡಿಫೆನ್ಸ್ ಸೆಕ್ಟರಲ್ಲೂ ಕೂಡ ಒಂದು ಬೂಮ್ ಆಗ್ತಾ ಹೋಯಿತು ನೋಡಿ, ಅದಕ್ಕೆ ಅನುಕೂಲ ಆಗ್ತಾ ಹೋಯಿತು, ಒಳ್ಳೆ ರಿಟರ್ನ್ಸ್ನ ಕೊಡ್ತಾ ಹೋಯಿತು. ಸೊ ಯಾವ ಥೀಮನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಅದಕ್ಕೆ ಈಗ ಸ್ಕೋಪ್ ಇದೆಯಾ. ಈಗ ರಿನ್ಯೂವಬಲ್ ಎನರ್ಜಿಗೆ ಒಂದು ಫಂಡ್ ತರ್ತಾ ಹೋಗ್ಬೋದು, ಅಥವಾ PSUಗಳಿಗೆ ಒಂದು ಭಾರತ್ ETF ಅಂತ ಈ ಫಂಡ್ಗಳು ಬಂದಿದೆ. ಅದೇ ರೀತಿಯಾಗಿ ನಿಮಗೆ ಡೈವರ್ಸಿಫಿಕೇಶನ್ ಬೇಕು ಅಂತಂದರೆ ಇವಾಗ NASDAQ 100 ಅಥವಾ ಬೇರೆ ಕಡೆದು ಥರದಕ್ಕೂ ತರ್ತಾ ಹೋಗೋದು. ಕೆಲವೊಂದಕ್ಕೆಲ್ಲ ರಿಸ್ಟ್ರಿಕ್ಷನ್ಸ್ ಇದೆ, ಇಷ್ಟೇ ಅಮೌಂಟ್ ಇನ್ವೆಸ್ಟ್ ಮಾಡಬೇಕು ಅಂತ ಗೌರ್ಮೆಂಟಿಗೆ, ಫಾರಿನ್ ಎಂಟಿಟೀಸಿಗೆ. ಬಟ್ ನಾನೇನು ಹೇಳಿಕೊಟ್ಟಿದ್ದೀನಿ ಅಂತಂದರೆ, ಯಾವ ಒಂದು ಥೀಮ್ ಅಥವಾ ಸೆಕ್ಟರಲ್ಲಿ ಅಂತ ತರ್ತಾ ಇದ್ದಾರೆ ಅದಕ್ಕೆ ಇವಾಗ ಸ್ಕೋಪ್ ಇದೆಯಾ. ಸ್ಕೋಪ್ ಇರೋ ಮಾರ್ಕೆಟಲ್ಲಿ ಸ್ಕೋಪ್ ಇರಬೇಕು, ಫಸ್ಟ್ ಪ್ಯಾರಾಮೀಟರು. ಎರಡನೇದು, ನಿಮ್ಮ
ಪೋರ್ಟ್ಫೋಲಿಯೋನಲ್ಲಿ ಅದು ಇದೆಯೋ ಇಲ್ವೋ. ಅಂದರೆ ನೀವು ಲೆಟ್ಸೆ ನೀವು ಬರೀ ಇವಾಗ ಲಾರ್ಜ್ ಕ್ಯಾಪ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಬಂದಿದ್ದೀರಾ, ಅದು ಬಂದರೆ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಒಂದು ಡೈವರ್ಸಿಫಿಕೇಶನ್ ಆಗುತ್ತೆ, ಆ ಒಂದು ಗ್ಯಾಪ್ನ ಫಿಲ್ ಮಾಡುತ್ತೆ ಅಂತಂದರೆ ಆಗ ನೀವು ಆಪ್ಟೇನ್ ಮಾಡೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಸೊ ಯಾವ ಥೀಮಲ್ಲಿ ತರ್ತಾ ಇದ್ದಾರೆ, ಆ ಥೀಮ್ ಇವಾಗ ಬೂಮ್ ಆಗೋಂಥ ಸಾಧ್ಯತೆ ಇದೆಯಾ, ಜೊತೆಗೆ ನನ್ನ ಪೋರ್ಟ್ಫೋಲಿಯೋನಲ್ಲಿ ಅದು ಆಲ್ರೆಡಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್. ಹಾಗೇನೇನಾಗುತ್ತೆ, ಒಂದೊಂದ್ಸಲ ಕ್ಲೋಸ್ ಎಂಡೆಡ್ ಫಂಡ್ ಅಂತ ಬಂದ್ಬಿಡುತ್ತೆ. ಕ್ಲೋಸ್ ಎಂಡೆಡ್ ಫಂಡ್ ಅಂದರೆ ನೋಡಿ, ಮುಂಚೆನೇ ಇಶ್ಯೂ ಮಾಡ್ಬೇಕಾದ್ರೆ ಇಷ್ಟೇ ಅಂತ ಹೇಳ್ಬಿಡ್ತಾರೆ. ಆವಾಗ ಏನಾಗ್ತಾ ಹೋಗುತ್ತೆ, ನಿಮಗೆ ಜಾಸ್ತಿ ಒಂದು ಸ್ವಲ್ಪ ಲಿಕ್ವಿಡಿಟಿ ಪ್ರಾಬ್ಲಮ್ ಬರ್ತಾ ಹೋಗ್ಬೋದು, ಜಾಸ್ತಿ ಜನ ಇಂಟ್ರೆಸ್ಟ್ ತೋರಿಸಲಿಲ್ಲ ಅಂತಂದರೆ ಅದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡದಲ್ಲೇ ಇರ್ಬೋದು, ಈ ರೀತಿಯೆಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಓಪನ್ ಎಂಡೆಡ್ ಫಂಡ್ ಆದರೆ ವೆರಿ ಒಳ್ಳೇದಂತ ಹೇಳ್ತೀನಿ ನಾನು. ಮತ್ತು ಆ್ಯಾವ್ರೇಜ್ ನೀವು ನೋಡ್ತಾ ಬರೋದ್ರೆ ಲಾಸ್ಟ್ 3 ಇಯರ್ಸಲ್ಲಿ ಯಾರ್ಯಾರು NFOನಲ್ಲಿ ಇನ್ವೆಸ್ಟ್ ಮಾಡಿದ್ರು ಅಕ್ರಾಸ್ ದ ಸೆಕ್ಟರ್ಸ್, ಬೇರೆ ಬೇರೆ ಥರದ ಫಂಡ್ಗಳಿದೆಯಲ್ವ, ಈಕ್ವಿಟಿ ಫಂಡು, ಥೀಮ್ ಫಂಡು, ಮೈಕ್ರೋ ಫಂಡು, ಮಿಡ್ ಕ್ಯಾಪ್ ಫಂಡು, ಇದರಲ್ಲೆಲ್ಲ ಒಂದು 36% ಆಫ್ ದ NFOಸ್ಗಳು ಔಟ್ ಪರ್ಫಾರ್ಮ್ ಮಾಡಿದೆ. ಅಂದರೆ ಆಲ್ರೆಡಿ ಇರೋವಂಥ ಫಂಡಿಗೂ ಹೊಸದಾಗಿ ನೀವು ಇನ್ವೆಸ್ಟ್ ಮಾಡಿದ್ರೆ ಒಂದು 36% ಆಫ್ ದ ಫಂಡ್ಸು ಲಾಸ್ಟ್ 3 ಇಯರ್ಸಲ್ಲಿ ಒಂದು ಔಟ್ ಪರ್ಫಾರ್ಮ್ ಮಾಡಿದೆ ಅಂತ ಡೇಟಾ ಹೇಳುತ್ತೆ. ಹಾಗಾಗಿ ಎಲ್ಲ NFOಗಳು ಸಕ್ಸಸ್ಫುಲ್ ಆಗುತ್ತೆ ಅಥವಾ ನಿಮಗೆ ಬೆಂಚ್ ಮಾರ್ಕಲ್ಲಿ ಏನಿದೆ ಅದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಕೊಡುತ್ತೆ ಅಂತ ಇಲ್ಲ. ನೀವು ಆಗಲೇ ಹೇಳ್ದಂಗೆ ಅದು ಯಾವುದು AMCಯಿಂದ ಬರ್ತಾ ಇದೆ, ಜೊತೆಗೆ ಈ ಫಂಡ್ ಮ್ಯಾನೇಜರ್ ಯಾರಿದ್ದಾರೆ, ನನ್ನ ಪೋರ್ಟ್ಫೋಲಿಯೋನಲ್ಲಿ ಅದು ಇದೆಯೋ ಇಲ್ವೋ, ಅದು ಓಪನ್ ಎಂಡೆಡ್ ಫಂಡು, ಕ್ಲೋಸ್ ಎಂಡೆಡ್ ಫಂಡು. ಓಪನ್ ಎಂಡೆಡ್ ಫಂಡ್ ಆದರೆ ಹೆಚ್ಚು ಬೆನಿಫಿಟ್ ಆಗುತ್ತೆ, ಯಾಕಂದರೆ ಇನ್ವೆಸ್ಟರ್ಸು ಬೈ ಸೆಲ್ ಮಾಡಿದಾಗ ಅದು ಯೂನಿಟ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗುವಂಥ ಸಾಮರ್ಥ್ಯ ಇರುತ್ತೆ. ಇದನ್ನೆಲ್ಲ ನೀವು ನೋಡ್ತಾ ಹೋಗಬೇಕಾಗುತ್ತೆ. ಜೊತೆಗೇ ಕೆಲವೊಂದು ಸಲ ಏನಾಗುತ್ತೆ, NFOಗಳಲ್ಲಿ ಡಿಸ್ಕೌಂಟ್ ಅಂತಲೂ ಕೂಡ ಕೊಡ್ತಾ ಹೋಗ್ತಾರೆ. ಒಂದು 5% ಡಿಸ್ಕೌಂಟು ಅಥವಾ 10% ಡಿಸ್ಕೌಂಟ್ ಇನಿಷಿಯಲಿ ಆಫರ್ ಮಾಡಿದ್ರೆ ಅಂಥದ್ದಾದಾಗ ಎಗೇನ್ ಅದೊಂದು ಸ್ವಲ್ಪ ಅಟ್ರಾಕ್ಟಿವ್ ಆಗ್ತಾ ಹೋಗುತ್ತೆ. ಯಾಕೆಂತಂದರೆ ನಿಮಗೆ ತಗೋಬೇಕಾದ್ರೆ ಒಂದಿಷ್ಟು ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗ್ತಾ ಹೋಗುತ್ತಲ್ವ, ಆ ರೀತಿಯಾಗಿ ಅದೇನ ರೀತಿ ಅಂದರೆ ನೀವು ನೋಡ್ಕೊತಾ ಹೋಗ್ಬೋದು. ಹಾಗೆಯೇ ಕೆಲವೊಂದು ಸಲ ಸ್ಮಾಲ್ ಫಂಡ್ ಅಂತ ನಿಮ್ಗೆ ಅನ್ಸ್ಬೋದು, ಸಣ್ಣ ಜನ ಇನ್ವೆಸ್ಟ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತ, ಅದು ಒಳ್ಳೇದಾಗ್ತಾ ಹೋಗುತ್ತೆ. ಕೆಲವೊಂದು ಅಂದರೆ ಎಲ್ಲ ಥೀಮಲ್ಲೂ ಅಲ್ಲ, ಕೆಲವೊಂದು ಮೊಮೆಂಟಮ್ ಸ್ಟ್ರಾಟಜಿ ಅಂತ ಯೂಸ್ ಮಾಡ್ತಾರೆ. ಮೊಮೆಂಟಮ್ ಸ್ಟ್ರಾಟಜಿ ಅಂದರೆ ಏನು, ಇವಾಗ ಮಲ್ಟಿ ಇಯರ್ ಹೈ ಯಾವುದೋ 2019ರಲ್ಲಿ ಒಂದು ಹೈ ಮಾಡಿರುತ್ತೆ, ನೆಕ್ಸ್ಟ್ 2024ರಲ್ಲಿ ಇವಾಗ ಹೈನ ಮಾಡಕ್ಕೆ ಬರ್ತಾ ಇದೆ. ಸೊ ಇದನ್ನ ಬ್ರೇಕ್ ಆಯಿತು ಅಂತಂದರೆ ಇಲ್ಲಿ ಒಂದು ಮೊಮೆಂಟಮ್ ಬಿಲ್ಡಪ್ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಅದನ್ನ ನಾವು ಮೊಮೆಂಟಮ್ ಇನ್ವೆಸ್ಟಿಂಗ್ ಅಂತೀವಿ. ಅಂದರೆ ಈ ರೀತಿ ಮಲ್ಟಿ ಇಯರ್ ಹೈಗಳನ್ನು ಬ್ರೇಕ್ಔಟ್ ಮಾಡಿಕೊಂಡು ಒಂದು ಮೊಮೆಂಟಮ್ ಬಿಲ್ಡ್ ಆಗ್ತಿರುವಂಥ ಸ್ಟಾಕ್ಗಳನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಇನ್ವೆಸ್ಟ್ ಮಾಡುವಂಥ ಫಂಡು. ಆ ಥರ ಫಂಡ್ಗಳಲ್ಲಿ ನೋಡಿ, ಆ ಮೊಮೆಂಟ್ ಒಂದು ಬ್ರೇಕ್ಔಟ್ ಆಗೋ ತನಕ ಅಲ್ಲಿ ಎಕ್ಸಿಟ್ ಮಾಡ್ಕೋಬೇಕು, ಮತ್ತೆ ಆ ಥರದ ಮೊಮೆಂಟಮ್ ಫಂಡನ್ನು ಹುಡುಕ್ತಾ ಹೋಗಬೇಕು. ಸೊ ಕ್ವಿಕ್ಕಾಗಿ ಎಕ್ಸಿಟ್ ಮಾಡೋ ಥರ ಇರುತ್ತೆ. ಅಲ್ಲಿ ತುಂಬ ಒಂದು ದೊಡ್ಡ ಸೈಜಿನ ಫಂಡ್ ಆಯಿತು ಅಂತಂದರೆ ಆಗ ಅವರಿಗೆ ಪೋರ್ಟ್ಫೋಲಿಯೋ ಮ್ಯಾನೇಜರ್ಸ್ಗೆ ಕಷ್ಟ ಆಗ್ತಾ ಹೋಗ್ಬೋದು. ಹಾಗಾಗಿ ಕೆಲವೊಂದು ಫಂಡ್ಗಳಲ್ಲಿ ಸಣ್ಣ ಗಾತ್ರದ ಫಂಡ್ ಆಗಿದೆ, ಅಂದರೆ AUM ಅಂದರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ, ಎಷ್ಟು ಯೂಸ್ ಮಾಡ್ತಾ ಇದ್ದಾರೆ, ಟೋಟಲ್ ಎಷ್ಟು ಅಸೆಟ್ ಬಂದಿದೆ, ಒಟ್ಟಾರೆಯಾಗಿ ಎಷ್ಟು ಕೋಟಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ. ಅದು ಕಮ್ಮಿ ಇದ್ರೂ ಕೆಲವೊಂದು ಸಲ ಒಳ್ಳೆಯದೇ. ಎಲ್ಲ ಫಂಡಲ್ಲೂ ತುಂಬ ದೊಡ್ಡ AUM ಇರಬೇಕು ಅಂತಲೂ ಏನೂ ಇಲ್ಲ. ಹಾಗಾಗಿ NFOನಲ್ಲಿ ಇನ್ವೆಸ್ಟ್ ಮಾಡೋದು ಬಿಡೋದು ಅನ್ನೋದು ಎಗೇನ್ ಸೇಮ್ IPO ಥರನೇ. ಅಂದರೆ ಯಾವುದೋ ಒಂದು ಸ್ಟಾಕ್ ಬರ್ತಾ ಇದೆ ಅಂತಂದರೆ ಅದರ ಫಂಡಮೆಂಟಲ್ನ ನೀವು ಚೆಕ್ ಮಾಡಿಕೊಂಡು ಮತ್ತೊಂದು ಮಾಡಿ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ನ ಓದಿ ನಿಮಗೆ ಅಲ್ಲಿ ಬೆನಿಫಿಟ್ ಇದೆ, ಲಾಂಗ್ ಟರ್ಮ್ನಲ್ಲಿ ಪ್ರಾಫಿಟ್ ಆಗುತ್ತೆ ಅಂದರೆ ನೀವು ಖಂಡಿತ IPOನಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಅಷ್ಟೆಲ್ಲ ನಿಮಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದಾಗ ಏನು ಮಾಡ್ತಾ ಹೋಗ್ಬೋದು, ನೀವು ರೆಗ್ಯುಲರ್ ಆಗಿ ಯಾವುದೋ ಒಂದು ಫಂಡ್ ನಡ್ಕೊತಾ ಬರ್ತಾ ಇದೆಯೋ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದೆಯೋ, ಅಥವಾ ಒಳ್ಳೆ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆಯೋ ಅಂಥದ್ರಲ್ಲಿ ನೀವು ರಿವ್ಯೂ ಮಾಡಿಕೊಂಡು ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಸೊ ಫಿಕ್ಸ್ಡ್ ಆನ್ಸರ್ ಅಂತ ಇಲ್ಲ, NFOಗಳು ಕೂಡ ಅದೇ ಥರ ವರ್ಕ್ ಆಗ್ತಾ ಹೋಗುತ್ತೆ. ಬಟ್ NFOನಲ್ಲಿ ನಾವು ಇವತ್ತು ಮಾತಾಡಿದಂಥ ಒಂದಿಷ್ಟು ಮಾನದಂಡಗಳನ್ನು ನೀವು ನೋಡ್ಕೋಬೇಕು, ಪ್ರೋಸ್ ಆ್ಯಂಡ್ ಕಾನ್ಸ್ ಆಗ್ತಾ ಹೋಗುತ್ತೆ. ಅದೆಲ್ಲದೂ ನಿಮಗೆ ಸರಿ ಹೊಂದ್ತಾ ಇದೆ, ಇದರಲ್ಲಿ ಒಂದು ಇನ್ವೆಸ್ಟ್ ಮಾಡಿದ್ರೆ ಒಂದು ನನಗೆ ಡೈವರ್ಸಿಫಿಕೇಷನ್ ಸಿಗ್ತಾ ಹೋಗುತ್ತೆ, ಜೊತೆಗೆ ಆ ಒಂದು ಏನೋ ಒಂದು ಫಂಡಲ್ಲಿ ನಾವು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅದೊಂದು ಹೊಸ ಥೀಮ್ ಆಗಿದೆ, ಸೆಕ್ಟರ್ ಆಗಿದೆ, ಇಲ್ಲಿ ಬೂಮ್ ಆಗುವಂಥ ಸಾಧ್ಯತೆ ಇದೆ ಅಂತಂದರೆ ನೀವು NFOಗಳನ್ನು ಕನ್ಸಿಡರ್ ಮಾಡ್ತಾ ಹೋಗ್ಬೋದು. ಇಲ್ಲ ಅಂತಂದರೆ ಇಲ್ಲಿ ಗೊತ್ತಿಲ್ಲದ ವಿಚಾರಗಳೇ ಜಾಸ್ತಿ ಇರುತ್ತೆ ಗೊತ್ತಿರೋ ವಿಚಾರಗಳಿಗಿಂತ. ಹಾಗಾಗಿ ಅದರ ಜಾಗೃತಿಯನ್ನು ನೀವು ವಹಿಸಬೇಕಾಗ್ತಾ ಹೋಗುತ್ತೆ. ಇದಿಷ್ಟು NFO ಅಂದರೆ ಏನು ಅಂತ. ಇದ್ರ ಬಗ್ಗೆ ಏನಾದರೂ ಡೌಟ್ ಇದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಶಾರ್ಟ್ ಸೀರೀಸ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.